ಪಾಳ್ಯದಲ್ಲಿ ಮುಂದುವರೆದ ನಾಯಕತ್ವ ಸಂಘರ್ಷ. ಸಿದ್ದರಾಮಯ್ಯ ಬಣ ಇದರ ಬಗ್ಗೆ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸೋದು ಪಕ್ಕಾ ಅಂತ ಹೇಳಿತ್ತು. ಅದು ಆಲ್ಮೋಸ್ಟ್ ಫಿಕ್ಸ್. ತಮ್ಮ ರಾಜಕೀಯ ನಡೆಯನ್ನ ಈ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬದಲಾಯಿಸಿಕೊಂಡ್ರ. ಕಾಂಗ್ರೆಸ್ ಪಾಳ್ಯದಲ್ಲಿ ನಾಯಕತ್ವ ಸಂಘರ್ಷ ಮುಂದುವರೆದಿದ್ದು ಸಿದ್ದರಾಮಯ್ಯ ಬಜೆಟ್ ಮಂಡಿಸೋದು ಆಲ್ಮೋಸ್ಟ್ ಫಿಕ್ಸ್. ಸಂಕ್ರಾಂತಿ ಆದಮೇಲೆ ಹೈಕಮಾಂಡ್ ಭೇಟಿಗೆ ಡಿಕೆ ಶಿವಕುಮಾರ್ ಮುಂದಾಗಿದ್ರು. 3 ದಿನ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ರು. ಆದರೂ ಕೂಡ ವರಿಷ್ಠರ ಭೇಟಿ ಸಾಧ್ಯ ಆಗಲಿಲ್ಲ. ಅಧಿವೇಶನ ನಡೆಸ್ತಾ ಇದ್ರು, ಸರಿಯಾಗಿ ಭಾಗಿಯಾಗ್ತಾ ಇಲ್ಲ ಡಿಸಿಎಂ. ತೋರಿಕೆಗಷ್ಟೇ ಅಧಿವೇಶನಕ್ಕೆ ಬರ್ತಿದ್ದಾರೆ, ಹೋಗ್ತಿದ್ದಾರೆ. ಕಳೆದ 4 ದಿನದಲ್ಲಿ ಸುಮಾರು 2.5 ಗಂಟೆ ಅಷ್ಟೇ ಭಾಗಿ. ಜನವರಿ 27, 28, 29ನೇ ತಾರೀಕು ಅಧಿವೇಶನದಲ್ಲಿ ತಲಾ 30 ನಿಮಿಷ ಭಾಗಿಯಾಗಿದ್ದಾರೆ. ಇವತ್ತು ಸುಮಾರು 1 ಗಂಟೆ 15 ನಿಮಿಷ ಭಾಗಿಯಾಗಿದ್ರು ಡಿಸಿಎಂ. ಭಾರೀ ಚರ್ಚೆಗೆ ಕಾರಣ ಆಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ನಡೆ. ಜನವರಿ 22ನೇ ತಾರೀಕು ವಿಧಾನಸಭೆ ಅಧಿವೇಶನ ಆರಂಭ ಆಯಿತು. ಅಧಿವೇಶನ ಆರಂಭ ಆದಾಗ ದಾವೋಸ್ ಪ್ರವಾಸದಲ್ಲಿದ್ರು. ಜನವರಿ 25ನೇ ತಾರೀಕು ದಾವೋಸ್ನಿಂದ ವಾಪಸ್ ಬಂದ್ರು. 26ನೇ ತಾರೀಕು ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಕಾರ್ಯಕಲಾಪ ನಡೆಯಲಿಲ್ಲ. 27ನೇ ತಾರೀಕು ನರೇಗಾ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಅದಾದ ಮೇಲೆ ಸದನದಲ್ಲಿ 30 ನಿಮಿಷ ಹಾಜರಾಗಿದ್ರು. ಜನವರಿ 28ನೇ ತಾರೀಕು ಕನಕಪುರ ಉತ್ಸವದಲ್ಲಿ ಡಿಸಿಎಂ ಭಾಗಿಯಾಗಿದ್ದಾರೆ. ತಮ್ಮ ರಾಜಕೀಯ ನಡೆಯನ್ನ ಈ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬದಲಾಯಿಸಿಕೊಂಡ್ರ. ಕಾಂಗ್ರೆಸ್ ಪಾಳ್ಯದಲ್ಲಿ ನಾಯಕತ್ವ ಸಂಘರ್ಷ ಮುಂದುವರೆದಿದ್ದು ಸಿದ್ದರಾಮಯ್ಯ ಬಜೆಟ್ ಮಂಡಿಸೋದು ಆಲ್ಮೋಸ್ಟ್ ಫಿಕ್ಸ್. ಸಂಕ್ರಾಂತಿ ಆದಮೇಲೆ ಹೈಕಮಾಂಡ್ ಭೇಟಿಗೆ ಡಿಕೆ ಶಿವಕುಮಾರ್ ಮುಂದಾಗಿದ್ರು. 3 ದಿನ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ರು. ಆದರೂ ಕೂಡ ವರಿಷ್ಠರ ಭೇಟಿ ಸಾಧ್ಯ ಆಗಲಿಲ್ಲ. ಅಧಿವೇಶನ ನಡೆಸ್ತಾ ಇದ್ರು, ಸರಿಯಾಗಿ ಭಾಗಿಯಾಗ್ತಾ ಇಲ್ಲ ಡಿಸಿಎಂ. ತೋರಿಕೆಗಷ್ಟೇ ಅಧಿವೇಶನಕ್ಕೆ ಬರ್ತಿದ್ದಾರೆ, ಹೋಗ್ತಿದ್ದಾರೆ. ಕಳೆದ 4 ದಿನದಲ್ಲಿ ಸುಮಾರು 2.5 ಗಂಟೆ ಅಷ್ಟೇ ಭಾಗಿ. ಜನವರಿ 27, 28, 29ನೇ ತಾರೀಕು ಅಧಿವೇಶನದಲ್ಲಿ ತಲಾ 30 ನಿಮಿಷ ಭಾಗಿಯಾಗಿದ್ದಾರೆ. ಇವತ್ತು ಸುಮಾರು 1 ಗಂಟೆ 15 ನಿಮಿಷ ಭಾಗಿಯಾಗಿದ್ರು ಡಿಸಿಎಂ. ಭಾರೀ ಚರ್ಚೆಗೆ ಕಾರಣ ಆಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ನಡೆ. ಜನವರಿ 22ನೇ ತಾರೀಕು ವಿಧಾನಸಭೆ ಅಧಿವೇಶನ ಆರಂಭ ಆಯಿತು. ಅಧಿವೇಶನ ಆರಂಭ ಆದಾಗ ದಾವೋಸ್ ಪ್ರವಾಸದಲ್ಲಿದ್ರು. ಜನವರಿ 25ನೇ ತಾರೀಕು ದಾವೋಸ್ನಿಂದ ವಾಪಸ್ ಬಂದ್ರು. 26ನೇ ತಾರೀಕು ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಕಾರ್ಯಕಲಾಪ ನಡೆಯಲಿಲ್ಲ. 27ನೇ ತಾರೀಕು ನರೇಗಾ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಅದಾದ ಮೇಲೆ ಸದನದಲ್ಲಿ 30 ನಿಮಿಷ ಹಾಜರಾಗಿದ್ರು. ಜನವರಿ 28ನೇ ತಾರೀಕು ಕನಕಪುರ ಉತ್ಸವದಲ್ಲಿ ಡಿಸಿಎಂ ಭಾಗಿಯಾಗಿದ್ದಾರೆ. ಇದೇ ಸುದ್ದಿಯೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.